ಮಹಿಳಾ ಸಹಕಾರ ಸಂಘಗಳಿಂದ ಹೈನುಗಾರಿಕೆಗೆ ನವಚೈತನ್ಯ. ಚೀಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪ ಶ್ಲಾಘನೆ. ಶಿಡ್ಲಘಟ್ಟ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಸಂಘಟಿತರಾಗಿ ಮಹಿಳಾ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಮೂಲಕ ಹೈನುಗಾರಿಕೆಯಲ್ಲಿ ಕ್ರಾಂತಿ ಮಾಡುತ್ತಿದ್ದಾರೆ. ಈ ಸಂಘಗಳಿಂದ ಮಹಿಳೆಯರಿಗೆ ಆರ್ಥಿಕ ಸಬಲತೆ ಮಾತ್ರವಲ್ಲದೆ ಒಕ್ಕೂಟದಿಂದ ಸಿಗುವ ಸವಲತ್ತುಗಳು ನೇರವಾಗಿ ತಲುಪುತ್ತಿವೆ ಅಂತ ಚೀಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ ನಗರದ ಕನಕನಗರದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಹಿಳೆಯರು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವ ಶ್ರಮ ಅಭಿನಂದನೀಯ. ಯಾವುದೇ ರಾಜಕೀಯ ಬೆರೆಸದೆ ಸಂಘವನ್ನು ಉತ್ತಮವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವ ಮಹಿಳೆಯರ ಕಾರ್ಯದಕ್ಷತೆ ಮಾದರಿಯಾಗಿದೆ ಎಂದರು. ಸಂಘಕ್ಕೆ ಪೂರೈಕೆಯಾಗುತ್ತಿರುವ ಹಾಲಿನ ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಹನುಮಂತಪುರ ಬಿಟ್ಟರೆ ಈ ಭಾಗದಲ್ಲಿ ಅತಿ ಹೆಚ್ಚು ಗುಣಮಟ್ಟದ ಹಾಲು ಈ ಸಂಘದಿಂದ ಬಿಎಂಸಿ ಕೇಂದ್ರಕ್ಕೆ ಪೂರೈಕೆಯಾಗುತ್ತಿದೆ. ಸ್ಥಳೀಯವಾಗಿ 150 ರಿಂದ 200 ಲೀಟರ್ ಹಾಲು ಮಾರಾಟವಾಗುತ್ತಿದ್ದು, ಇದರಿಂದ ಲಾಭಾಂಶ ಸ್ವಲ್ಪ ಕಡಿಮೆಯಾಗಬಹುದು. ಆದರೆ ಒಕ್ಕೂಟಕ್ಕೆ ಹೆಚ್ಚಿನ ಹಾಲು ಪೂರೈಸುವ ಮೂಲಕ ಸಂಘವನ್ನು ಇನ್ನಷ್ಟು ಆರ್ಥಿಕವಾಗಿ ಸದೃಢಗೊಳಿಸಬೇಕು ಅಂತ ಸಲಹೆಯನ್ನು ಕೊಟ್ಟರು. ಕೆಎಂಎಫ್ ಮತ್ತು ಒಕ್ಕೂಟದ ವತಿಯಿಂದ ಜಾರಿಗೆ ತಂದಿರುವ ಕ್ಷೀರ ಸಂಜೀವಿನಿಯಂತಹ ಯೋಜನೆಗಳ ಅಡಿಯಲ್ಲಿ ಸಂಘಗಳಿಗೆ ಧನ ಸಹಾಯ ನೀಡಲಾಗುತ್ತಿದೆ. ಸಂಘದ ಕಟ್ಟಡ ನಿರ್ಮಾಣ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಒಕ್ಕೂಟದಿಂದ 40,000 ರೂಪಾಯಿಗಳ ಸಹಾಯಧನ ನೀಡಲಾಗುವುದು. ಇದರಲ್ಲಿ 60% ಒಕ್ಕೂಟದಿಂದ ಹಾಗೂ 40% ಸಹಕಾರ ಸಂಘದಿಂದ ಭರಿಸಲಾಗುತ್ತದೆ. ಈ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಯಾವುದೇ ದುರುಪಯೋಗಕ್ಕೆ ಅವಕಾಶ ನೀಡಬಾರದು ಅಂತ ಕಿವಿಮಾತು ಹೇಳಿದರು. ಹೈನುಗಾರರ ಹಿತದೃಷ್ಟಿಯಿಂದ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. ಪಶುಗಳ ಆರೋಗ್ಯದ ಜೊತೆಗೆ ಹೈನುಗಾರರ ಆರೋಗ್ಯವು ಮುಖ್ಯವಾಗಿದ್ದು, ತಜ್ಞ ವೈದ್ಯರ ಸಲಹೆಗಳನ್ನು ಪಡೆದುಕೊಳ್ಳಬೇಕು. ಸಂಘವು ಸ್ವಂತ ನಿವೇಶನದಲ್ಲಿ ಸುಸಜ್ಜಿತ ಕಟ್ಟಡವನ್ನು ಹೊಂದುತ್ತಿರುವುದು ಸಂತಸದ ವಿಚಾರವಾಗಿದ್ದು, ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದನೆ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಿಸುವ ಗುರಿ ಹೊಂದಬೇಕು ಅಂತ ಆಶಯ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ತಾಲೂಕಿನ ಚೀಮುಲ್ ನಿರ್ದೇಶಕರಾಗಿ ಆಯ್ಕೆಯಾದ ಬಂಕ್ ಮುನಿಯಪ್ಪ ಹಾಗೂ ಹುಜುಗೂರು ರಾಮಯ್ಯ, ಮಹಿಳಾ ನಿರ್ದೇಶಕಿ ಸುಮಾ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ 3 ಜನ ಫಲಾನುಭವಿಗಳಿಗೆ ಹೈನುಗಾರಿಕೆಯಲ್ಲಿ ಹಸುಕೊಳ್ಳಲು ಬಡ್ಡಿರಹಿತ 46,000 ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ನೇತ್ರಾವತಿ ರಾಜೇಶ್ ಬಾಬು, ಹುಜುಗೂರು ರಾಮಯ್ಯ, ಮಹಿಳಾ ನಿರ್ದೇಶಕಿ ಸುಮಾ, ಶಿಬಿರ ಕಚೇರಿ ಉಪನಿರ್ದೇಶಕ ಡಾಕ್ಟರ್ ರವಿಕಿರಣ್, ವಿಸ್ತರಣಾಧಿಕಾರಿ ನಾರಾಯಣಸ್ವಾಮಿ, ತಾಲೂಕು ಉಪವ್ಯವಸ್ಥಾಪಕ ಎ ಮಂಜುನಾಥ್, ನರಸಿಂಹಯ್ಯ, ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್, ಮುಖಂಡರಾದ ನಿವೃತ್ತ ಮುಖ್ಯ ಶಿಕ್ಷಕರಾದ ಚಿಕ್ಕಮುನಿಯಪ್ಪ, ರಾಜೇಶ್ ಬಾಬು, ಕಾರ್ಯದರ್ಶಿ ರಮಾವತಿ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಮುಂತಾದವರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಹನ್ನಿಂಗ್ನಾಳಿಂದ ಹೆಣ್ಮಕ್ಳು 5 ಗಂಟೆಗೆ ಹೋಗಿ ಹನ್ನಿಂಗ್ನಾಳಿ ಎತ್ಕೊಂಡು ಹೋಗಿ ಹಾಲಾಗಬೇಕು ಅಂದಾಗ, ಇಲ್ಲಪ್ಪ ನಿಮ್ಮಲ್ಲೇ ಒಂದು, ಯಾಕಂದ್ರೆ ಈಗ ಮಹಿಳಾ ಸಹಕಾರ ಸಂಘ ಮಾಡಿ ಒಕ್ಕೂಟದಿಂದ ಬಹಳಷ್ಟು ಅನುಕೂಲ ಇರ್ತದೆ ಅಂತೇಳಿ ಅವತ್ತು ಮಹಿಳಾ ಸಹಕಾರ ಸಂಘ ಮಾಡ್ಕೊಟ್ಟು ಅದು ಆ ಹೆಸರು ಚೆನ್ನಾಗಿ ಉಳಿಸ್ಕೊಂಡು ಹೋಗ್ತದೆ. ಆ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಕಾರ್ಯಕರ್ತರು ಮುಂದೆ ಕುಂತಿರ್ತಕ್ಕಂಥ ಎಲ್ಲ ನಮ್ಮ ಹೆಣ್ಮಕ್ಳು. ಯಾಕಂದ್ರೆ ಇಲ್ಲಿ ಯಾವುದೇ ತರದ ರಾಜಕಾರಣ ಧರಿಸ್ತೀರ, ಏನೇ ಇರ್ಲಿ ಕುಂತ್ಕೊಂಡು 4 ಜನ ಕುಂತ್ಕೊಂಡು ಹಿಂಗಲ್ಲ ಹಿಂಗಂತ ಹೋಗಿ ಒಳ್ಳೆ ಸಂಘನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ಅದ್ರ ಜೊತೆಗೆ ಹಾಲು ಸಹ ಈಗ BMCಗೆ ನನ್ನ ಕ್ವಾಲಿಟಿಗೆ ಬರೋದು. ಅದರಲ್ಲೂ ಸಹ ಸುಮಾರು ಕ್ವಾಲಿಟಿ, ಯಾಕಂದ್ರೆ ಈಗ 3ರಲ್ಲಿ ಹನುಮಂತಪುರ ಒಂದು ಬಿಟ್ಟರೆ ಇದು ಚೆನ್ನಾಗಿ ಬರ್ತದೆ ಕ್ವಾಲಿಟಿ ಅಂತ ಇದೆ. ಅದು ಸಹ ಈಗ ಲೋಕಲ್ ಸೇಲ್ಸ್ 150 ಲೀಟರ್ 200 ಲೀಟರ್ ಹೋಗೋದು, ಲಾಭಾಂಶ ಕಮ್ಮಿ, ಇನ್ನೂ ಜಾಸ್ತಿ ಮಾಡ್ಬೇಕಾಗ್ತದೆ. ಕಾಂಗ್ರೆಸ್ಗೆ ವಿಷಯ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಬಹಳಷ್ಟು ಹೆಣ್ಣುಮಕ್ಳು ಕಷ್ಟ ಬಿದ್ದು ರಾತ್ರಿ ಆಗೋ ಕಷ್ಟ ಬಿದ್ದು ಹಾಲಾಗ್ತಾರೆ. ಅದನ್ನ ನಿಮ್ ಸಹಕಾರ ಸಂಘದಿಂದ ಏನೇನು ಬೆನಿಫಿಟ್ ಇದೆ ಅವೆಲ್ಲ ಕೊಡ್ಬೇಕಾಗ್ತದೆ. ಅವಾಗ ಅವ್ರಿಗೂ ಉತ್ಸಾಹ ಬರೋದು. ಯಾಕಂದ್ರೆ ಈಗ ರಾಮಣ್ಣವ್ರು ಹೇಳಿದ್ರು ಟೌನಲ್ಲಿ ಏನಪ್ಪಾ ಇಂಥ ಮಹಿಳಾ ಸಹಕಾರ ಸಂಘ ಇದೆ ಅಂತ, ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಮಹಿಳೆಯರು. ಅದರಿಂದ ಇನ್ನೂ ಹೆಚ್ಚಿಗೆ ಬೆಳ್ಕೊಂಡು ಈಗೇನು ಈಗ ಸೈಟ್ ಬೇರೆ ಪರ್ಚೇಸ್ ಅವತ್ತು ಹೇಳಿದ್ರು ಎಲ್ಲನ ಸರ್ಕಾರಿ ಜಾಗ ಇದ್ರೆ ನೋಡಿ ಅಂತ, ಅದು ಆಗ್ಲಿಲ್ಲ. ಆಮೇಲೆ ಅವರೇ ಸ್ವಂತ ಸಂಘದಿಂದ ಪರ್ಚೇಸ್ ಮಾಡಿ ಈಗ ಕಟ್ಟಡನೂ ಕಟ್ಟಿದ್ದಾರೆ. ಅದ್ರ ಜೊತೆಗೆ ಮೇಲ್ಛಾವಣಿ ಕೂಡ ಹಾಕೋದಕ್ಕೆ ಹೊರಟಿದ್ದಾರೆ. ಇದು ಬಹಳ ಸಂತೋಷಕರ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನೀಗ ಸ್ಟೆಪ್ ಯೋಜನೆಯಲ್ಲಿ, ಯಾಕಂದ್ರೆ ಸ್ಟೆಪ್ ಯೋಜನೆ ಆದ್ಮೇಲೆ ಸಂಜೀವಿನಿ ಯೋಜನೆ ತಾನೇ, ಸಂಜೀವಿನಿ ಯೋಜನೆಯಲ್ಲಿ 40,000 ರೂಪಾಯಿ ಸಹಮಾದಿಂದ ಮತ್ತು ಒಕ್ಕೂಟದಿಂದ ಎರಡು ಸೇರಿ ಸಹಮಾದಿಂದ 60%, ನಮ್ಮ ಒಕ್ಕೂಟದಿಂದ 40% ಸೇರಿ 40,000 ರೂಪಾಯಿ ಕೊಡ್ತಾರೆ. ಅದ್ರ ಜೊತೆಗೆ ಇದೇನಾಗ್ತದೆ, ಇದ್ರಲ್ಲೂ ಸ್ವಲ್ಪ ಮಿಸ್ಯೂಸ್ ಆಗೋ ಅವಕಾಶಗಳಿದೆ. ಅದನ್ನು ಮಾಡ್ಕೋಬಾರ್ದು. ಯಾಕಂದ್ರೆ ಈಗ ಹಸು ಮನೆಗಿರ್ತದೆ, ಅದನ್ನೇ ತೋರಿಸೋದು ಅದು ಮಾಡ್ಬೋದು. ಯಾಕಂದ್ರೆ ಇದ್ರ ಉದ್ದೇಶ ಏನು ಅಂದ್ರೆ ಹಾಲು ಹೆಚ್ಚಾಗಬೇಕು, ಇನ್ನ ಸಂಘ ಹೆಚ್ಚೆಚ್ಚಿಗೆ ಬೆಳಿಬೇಕು. ಹಾಲು ಏನು ಕೊಡ್ತಾ ಇರೋದು ಏನು 600-700 ಲೀಟರ್ ಬರ್ತದೆ, ಇನ್ನ ಹೆಚ್ಚಿಗೆ ಬರಬೇಕು ಅಂತ ಒಂದು ಉದ್ದೇಶದಿಂದ ಇದು ಸರ್ಕಾರ ಒಂದು ಇದು KMF ವತಿಯಿಂದ ಮತ್ತು ನಮ್ಮ ಒಕ್ಕೂಟದಿಂದ ಮಾಡಿರೋ ಯೋಜನೆ ಅಂತ ಹೇಳ್ತಾ, ಇದನ್ನ ಚೆನ್ನಾಗಿ ಸದುಪಯೋಗ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೇನು ಆರೋಗ್ಯದ ವಿಷಯದಲ್ಲಿ ನಮ್ಮ ಡಾಕ್ಟರ್ ಬಂದಿದ್ದಾರೆ, ಅವರು ಎಲ್ಲ ವಿಷಯ ಹೇಳ್ತಾರೆ. ಏನು ಯಾವ ತರ ಇದು ಈ ಸಹಕಾರ ಸಂಘದಲ್ಲಿ
ಏನು ಆರೋಗ್ಯ ದೀಕ್ಷೆಗಳು ಏನ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳೀಲಿ ಅಂತ ಕೆಲಸ ಮಾಡ್ತಾರ, ಅವ್ರದೇ ಆದ ಒಂದು ವ್ಯವಸ್ಥೆಗಳು ನೋಡ್ಕೊಂತಾರ. ಹೆಣ್ಮಕ್ಳು ಆತರ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಜೊತೆಗೆ ಹಿರಿಯರ ಜೊತೆಗೆ ದನ ಕರುಗಳನ್ನ ರಾತ್ರಿ ಅಂದೇ ಹಗಲಂದನೆ ಅವ್ರ ಸೇವೆ ಮಾಡಿ ಇವತ್ತು ಹಾಲು ಕರೆದು ಹಾಲು ತಗೊಂಡೋಗಿ ಡೈರಿಗೆ ಹಾಕಿ ಬರೋ ತನಕ ಪಾಪ ಅವನಿಗೆ 2 ಕಾಲಿಟ್ಟು ಒಂದು ಕಡೆ ಕೊಡಲಿಕ್ಕೆ ಕೂಡ ಅವಕಾಶ ಇರಲ್ಲ. ಅಂತ ಕಷ್ಟಪಟ್ಟು ಇವತ್ತು ಇಡೀ ವ್ಯವಸ್ಥೆಯಲ್ಲೇ ಇವತ್ತು ಹೆಣ್ಮಕ್ಳ ಪಾತ್ರ ಈ ಡೈರಿಗಳಲ್ಲಿ ಬಹಳ ಮುಖ್ಯವಾದ್ದು. ಅದರಲ್ಲಿ ಈ ತರ ಈ ಮಹಿಳಾ ಸೊಸೈಟಿಗೆ ಮಾಡಿ ಮತ್ತೇನು ನಮ್ಮ ಸಹಮತದಿಂದ ಅವರಿಗೆ ಇವ್ರು ಹೇಳಿದ್ರು 14 ಜನಕ್ಕೆ 45 ಸಾವಿರ ನಮ್ಗೆ ಬಡ್ಡಿ ಇದೆಯಾ ಇಲ್ವಾ? ಬಡ್ಡಿ ಇಲ್ದಿರ್ತಕ್ಕಂಥ ಬಡ್ಡಿ ಕೊಟ್ಟು ಅದ್ರ ಜೊತೆ ಅವರು ಕೂಡ 45 ಸಾವಿರ. ಅದರಿಂದ ಆ ಕಂತುಗಳನ್ನು ತಿರುಗಿ 14 ಜನ ಆದ್ಮೇಲೆ ತಿರುಗಿ 14 ಜನಕ್ಕೆ ಕೊಟ್ಕೊಂಡು ಕೊಡ್ತಾನೆ ಮತ್ತೆ ರೊಟೇಷನ್ ಆಗ್ತಾನೆ ಅದನ್ನೇ ನಾನು ಹೇಳಿದೆ. 14 ಜನ ಆಗೋರ್ಗೆ ಏನಿಲ್ಲ, 14 ಜನ ಏನೂ ಇಲ್ಲ. ಅದರಲ್ಲಿ ಮಹಿಳಾ ಸದಸ್ಯರಿಗೂ ಕೂಡ ಆ ದುಡ್ಡು ಮತ್ತೆ ಸೌಲಭ್ಯ, ಒಂದ್ ಕಡೆ ಸಂಘಕ್ಕೆ ಹಾಲು, ಈ ತರದ ಒಂದು ಅಭಿವೃದ್ಧಿ ಯೋಜನೆಗಳು ಹಾಕೊಂಡು ಮಾಡೋದ್ರಿಂದ ಬಹಳಷ್ಟು. ಅದರಲ್ಲಿ ಟೌನ್ ಅಲ್ಲಿ ಕೂಡ ಈ ಸೊಸೈಟಿಯಲ್ಲಿ ಇಷ್ಟೊಂದು ಹಾಲು ಬರ್ತಾ ಇದೆ. ಎಷ್ಟು ಬರ್ತಾ ಇದ್ದಾರೆ? 700 ಲೀಟರ್ ಹಾಲು ಬರ್ತಾ ಇದೆ. ಅಂದ್ರೆ ಹಳ್ಳಿಗಳಲ್ಲಿ 700 ಲೀಟರ್ ಹಾಲು ಬರ್ತಾ ಇಲ್ಲ, 100 ಲೀಟರ್ 200 ಲೀಟರ್ 300 ಲೀಟರ್ ಹಾಲು ಬರ್ತಕ್ಕಂತ ಹಳ್ಳಿಗಳಲ್ಲಿ. ಟೌನ್ ಅಲ್ಲಿ ಹೆಣ್ಮಕ್ಳು, ಟೌನ್ ಅಂತಂದ್ರೆ ಹೆಣ್ಮಕ್ಳು ಸಾಮಾನ್ಯವಾಗಿ ಏನು ಮಾಡಲ್ಲಪ್ಪ, ಹೆಣ್ಮಕ್ಳು ಏನು ಸುಖವಾಗಿರ್ತಾರ, ನಮ್ಮ ಮಗು ಇದ್ರೆ ಮನೆಯಲ್ಲಿ ನಾವು ಟೌನ್ ಕೊಟ್ಬಿಡ್ಬೇಕಪ್ಪ, ಹಳ್ಳಿ ಕೊಟ್ಕೊಡ್ದು, ಹಳ್ಳಿ ಜೀವನ ಚೆನ್ನಾಗಿಲ್ಲ, ಹಳ್ಳಿ ಜೀವನದಲ್ಲಿ ಕಷ್ಟ ಇದೆ ಅಂತಕ್ಕಂಥ ಭಾವನೆ ಇವತ್ತು ನಮ್ಮಲ್ಲಿ ಎಲ್ಲಾನು. ಇಂಥದ್ರಲ್ಲಿ ಟೌನ್ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ನೀವು ಇವತ್ತು 700 ಲೀಟರ್ ಹಾಲು ಕೊಡ್ತಾ ಇದ್ದೀರಿ ಅಂದ್ರೆ ನಾವು ಎಲ್ಲಾ ಕಡೆ ಕೂಡ ನಿಮ್ಮ ಸೊಸೈಟಿ ವಿಷಯನ ನಾವೆಲ್ಲ ಕೂಡ ಹೇಳ್ಕೊಂತೀವಿ. ಕಾರಣ ಅಂದ್ರೆ ಅಷ್ಟು ಸುಲಭ ಕೆಲಸ ಅಲ್ಲ. ಆಮೇಲೆ ಇನ್ನ ಒಂದು ಇಲ್ಲಿ ಸ್ಥಳೀಯ ಮಾರಾಟ, ಸಾಕಷ್ಟು ಸ್ಥಳೀಯ ಮಾರಾಟ ಇದೆ ಅಂತ. ಇಷ್ಟೊಂದು ಸ್ಥಳೀಯ ಮಾರಾಟ ಇದ್ರೂ ಸಹ ಈ ಸೊಸೈಟಿ ಬಹಳ ಲಾಭದಾಯಕವಾದ ಅಂತ ಕೇಳಿದೀವಿ. ಅದಕ್ಕೇನ್ ಕಾರಣ ಅಂದ್ರೆ 10 ವರ್ಷದಲ್ಲಿ ಒಂದು ಸೈಟ್ ಕೊಂಡ್ಕೊಂಡು ಒಂದು ಬಿಲ್ಡಿಂಗ್ ಮಾಡಿಸಿರಿ. ಹಳ್ಳಿಗಳಲ್ಲಿ 20 ವರ್ಷ ಆದ್ರೂ ಅದಕ್ಕೊಂದು ಬಿಲ್ಡಿಂಗ್ ಇರಲ್ಲ, ಏನೂ ಇಲ್ಲ. ಇಲ್ಲೇ ಒಂದು ಸಮುದಾಯ ಭವನ ಇದ್ರೆ ಆ ಸಮುದಾಯ ಭವನದಲ್ಲಿ ಹಾಲು ಹಿಡಿಯೋದು, ಈ ತರದ ಒಂದು ವ್ಯವಸ್ಥೆ ಇದೆ. ಇದಾದ್ರಿಂದ ಹೆಣ್ಮಕ್ಳು ಇಷ್ಟು ಸ್ಥಳೀಯ ಮಾರಾಟ ಇದ್ದಾಗ ಸಾಮಾನ್ಯವಾಗಿ ಅವ್ಯವಹಾರ ವ್ಯವಸ್ಥೆ. ಇಲ್ಲಿನ ಕಾರ್ಯದರ್ಶಿಗಳು ಎಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾವ್ರೆ ಅನ್ನೋದು ಕೂಡ ನನಗೆ ಪ್ರಶಂಸೆ. ಕಾರಣ ಅಂದ್ರೆ ಕಾರ್ಯದರ್ಶಿಗಳು ಇವತ್ತು ಇಲ್ಲಿ ಎಷ್ಟು ಒಂದು ಒಳ್ಳೆ ಉತ್ತಮವಾದ ಕೆಲಸ ಮಾಡಿ ₹1 ಕೂಡ ಇಲ್ಲಿ ಮಿಸ್ಅಪ್ರೇಷನ್ ಆಗದಿರ ನೋಡ್ಕೊಂಡು ಇವತ್ತು ಮೇಲ್ದರ್ಜೆಗೆ ಇವತ್ತೊಂದು ಸೊಸೈಟಿ ಬಂದದೆ. ಈಗ ಇಲ್ಲಿ ಬಂದಾಗ ಹೇಳಿದ್ರು ಇನ್ನು ಮೇಲ್ಗಡೆ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಸಭಾಂಗಣ ಕಟ್ಟಬೇಕು ಅಂತ. ಬಹಳ ಸಂತೋಷ. ಈಗ ನೀವು ಅದನ್ನ ಮಾಡೋದಾದ್ರೆ ನಮ್ಮ ಮುನಿಯಪ್ಪನವರವರೇ ನಾವಿದ್ದೀವಿ, ನಮ್ಮಿಂದ ಏನು ಸಂಘಕ್ಕೆ ಸಹಾಯ ಮಾಡ್ಲಿಕ್ಕೆ ಅಥವಾ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಸಂಘ ಆಗ್ಬೇಕಾದ್ರೆ ಮುನಿಯಪ್ಪನವ್ರ ಪಾತ್ರ ಬಹಳಷ್ಟಿದೆ. ಬಹಳಷ್ಟಿದೆ. ನಮ್ಮ ಮುನಿಯಪ್ಪನವರು ನಮ್ಗೆ ಒಂಥರ ಮಾರ್ಗದರ್ಶಿಗಳಿದ್ದಂಗೆ. ಏನೇ ಕೆಲಸ ಮಾಡ್ಬೇಕಾದ್ರೆ ಇಲ್ಲಪ್ಪ ಹಿಂಗೆಲ್ಲ ಹಿಂಗ್ ಮಾಡವ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ನಾನು ಕೂಡ ಕೈ ಬೆಳೆಸ್ತೀನಿ. ಆಮೇಲೆ ನನಗೆ ಬಹಳ ಸಂತೋಷ ಈ ಸಂಘದ ವಿಷಯ ಕೇಳಿದಾಗಿಲ್ಲ. ಅದರಿಂದ ಆಮೇಲೆ ಇನ್ನೊಂದು ನಾನೊಂದು 5-6 ಸೊಸೈಟಿ ಹೆಸರುಗಳು ಹೇಳಿಲ್ಲ. ಸ್ಥಳೀಯ ಮಾರಾಟ ಏನ್ ಮಾಡ್ತಾವ್ರಿ ಸೊಸೈಟಿಗಳಲ್ಲಿ ಅಂತಂದ್ರೆ, ಯಾವ ಹಾಲು ಡಿಗ್ರಿಗೆ ಬರೋಲ್ಲ, ಯಾವ ಹಾಲು ನೀರು ಮಿಕ್ಸ್ ಇರ್ತದೋ ಅದನ್ನು ಸ್ಥಳೀಯ ಮಾರಾಟ ಮಾಡೋದು, ಉತ್ತಮವಾದ ಹಾಲನ್ನ ಡೈರಿಗೆ ಹಾಕೊಳ್ಳೋದು. ಈ ತರದ ವ್ಯವಸ್ಥೆ ಒಂದು 4 ಸೊಸೈಟಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಅಂತಂತವಾಗಿ ನಾನು ಮುನಿಯಪ್ಪನವರು ಕೂಡ ಅದನ್ನೇನು ನಾವು ತಲೆ ಕಾಯ್ಕೊಂಡು ನಾನು ಹೇಳೋರು ಕೇಳ್ಬಿಡ್ರಿ. ಆದ್ರೆ ನಿಮ್ಮ ಸೊಸೈಟಿಯಲ್ಲಿ ನಾನು ಆ ತರದ ವ್ಯವಸ್ಥೆ ಕೇಳಿಲ್ಲ. ನಿಮ್ಮ ಸೊಸೈಟಿಯಲ್ಲಿ ನೀವೇನು ಸೊಸೈಟಿಗೆ ಹಾಲು ತಗೊಂತೀರಿ, ಉತ್ತಮವಾದ ಹಾಲು, ಉತ್ಕೃಷ್ಟವಾದ ಹಾಲು ಏನ್ ತಗೊಂತೀರಿ, ಅದನ್ನೇ ಕೂಡ ನೀವು ಸ್ಥಳೀಯ ಮಾರಾಟ ಕೂಡ ಮಾಡ್ತಾ ಇದ್ರಿ ಅಂತ ಹೇಳಿದಕ್ಕ ನನ್ಗೆ ಬಹಳ ಸಂತೋಷ. ಕಾರಣ ಅಂದ್ರೆ ಇನ್ನಷ್ಟು ಜನ ಬರ್ತಾರೆ. ಏನೋ ಯಾಕಂದ್ರೆ ಟೌನ್ ಇದು ವಾಕಿಂಗ್ ಬಂದಂಗೆ ಸುಮಾರು ಜನ ನಾನು ನೋಡ್ತೀನಿ ಕ್ಯಾರಿಯರ್ ಇಟ್ಕೊಂಡು ವಾಕಿಂಗ್ ಬಂದಂಗೆ ಬರೋದು. ಇಲ್ಲಿ ಅವ್ರಿಗೆ ಮನೆಗೆ ಬೇಕಾಗಿರ್ತಕ್ಕಂಥ 1/2 ಲೀಟರ್ ಇರ್ಬೋದು, 100 ಗ್ರಾಮ್ ಇರ್ಬೋದು, 1 ಲೀಟರ್ ಇರ್ಬೋದು ಹಾಲು ತಗೊಂಡು ಹೋಗ್ತಾರೆ. ಅದು ಬಹಳ ಒಳ್ಳೇದು. ಆ ತರದ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿ ಇವತ್ತು ಉತ್ತಮವಾಗಿ ಇಟ್ಕೊಂಡಿದ್ದೀರಿ ಸೊಸೈಟಿ. ಇನ್ನು ಈ ಸೊಸೈಟಿ ಬಗ್ಗೆ ನಮ್ಮ ಮುನಿಯಪ್ಪನವರು ಮತ್ತು ಸ್ಥಾನಾಧಿಕಾರಿಗಳು ಇನ್ನು 700 ಲೀಟರ್ ಅಂದ್ರೆ ಅಷ್ಟು ತಮಾಷೆ ಇರ್ಲಕ್ಕ. ಯಾಕೆಂದ್ರೆ ಎಷ್ಟು ಅದ್ರ ಹಿಂದ್ಗಡೆ ಎಷ್ಟು ಕಷ್ಟ ಇರುತ್ತೆ ಅಂತ ಅನ್ನೋದು ಅದು ಅಕ್ಕಂದ್ರಿಗೆ ಮಾತ್ರ ಗೊತ್ತಿರುತ್ತೆ, ಇಲ್ಲಂದ್ರೆ ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ಲ ಕೆಲಸ ಮಾಡೋದು ಅಕ್ಕಂದ್ರೆ ಅಲ್ವಾ, ಅದಕ್ಕೋಸ್ಕರ ಅಕ್ಕಂದ್ರಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಚೆನ್ನಾಗಿ ನೀವು ಕಷ್ಟಪಟ್ಟು ಬೆಳಗ್ಗೆ ಆದ್ರೆ 5 ಗಂಟೆಗೆ ಇತ್ತು ಹಾಲು ಕರೆದು ಕಸ ಗುಡಿಸಿ ಅದಕ್ಕೆಲ್ಲ ನೀರಿಟ್ಟು ಮೇವಾಕಿ ಅಷ್ಟೆಲ್ಲ ಕಷ್ಟಪಟ್ಟು ತಂದು ನೀವು ಹಾಲು ಹಾಕ್ತಾ ಇದ್ದೀರಾ ಅಂದ್ರೆ ಅದು ಸಂಘಕ್ಕೆ ಕೂಡ ಒಂದು ಒಳ್ಳೆ ಹೆಸರು ಇರುತ್ತೆ. ಬರೀ ಎಲ್ಲಾ
ಒಂದು ಮಹಿಳಾ ಸಂಘಗಳಿಗೂ ಕೂಡ ಇವತ್ತು ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಹೆಣ್ಣಿನ ಒಂದು ಶಕ್ತಿ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ. ಭಾರಿ ಶಕ್ತಿ ಇದೆ. ಯಾಕೆಂದ್ರೆ ಅಷ್ಟು ಕಷ್ಟ ಇರುತ್ತಕ್ಕ ಹೆಂಗಸರಿಗೆ. ಎಷ್ಟು ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋ ಒಂದು ದಿನ ಅನ್ನೋದು ರಜೆ ಇರಲ್ಲ ನೋಡಿ. ಅದೇ ಅಣ್ಣಂದ್ರಿಗಾದ್ರೆ ಅವ್ರು ಯಾವಾಗ ಬೇಕಾದ್ರೂ ರಜೆ ಹಾಕೋಬಹುದು. ಅಟ್ಲೀಸ್ಟ್ ಒಂದ್ ದಿವಸ ಆದ್ರೂ ರೆಸ್ಟ್ ತಗೊಂತಾರೆ. ನಮ್ಗೆ ಯಾಕಂದ್ರೆ ಹಂಗಿರೋದೇ ಇಲ್ಲ. ಅದಕ್ಕೆ ಅಷ್ಟೆಲ್ಲಾ ಕಷ್ಟ ಇದ್ರು ಕೂಡ ಪಾಪ ನೀವೆಲ್ಲ ಮಾಡಿ ಹಿಂಗೆ ಒಂದು ಸಂಘನ ಬೆಳೆಸ್ಬೇಕು ಅಂದ್ರೆ ಅದರ ಒಂದು ಶಕ್ತಿ ನಿಮ್ಮಿಂದನೇ ಸಾಧ್ಯ ಅಲ್ಲಕ್ಕ. ಎಲ್ಲ ಕೂಲಿ ನಾಲಿ ಮಾಡಬೇಕಾಯ್ತು, ಬದುಕು ಕಟ್ಕೊಬೇಕಾಯ್ತು, ಮಕ್ಕಳು ಉಳಿಸ್ಕೊಬೇಕಾಯ್ತು. ಆ ಒಂದು ನಿಟ್ಟಿನಲ್ಲಿ ಆಗಿರ್ತಕ್ಕಂಥ ನಮ್ಮ ಏನು ನಮ್ ನೆಹರು ಇರ್ಬೋದು, ನಮ್ಮ ಇಲ್ಲ ಮೊರಾರ್ಜಿ ದೇಸಾಯಿ ಇರ್ಬೋದು, ಇಲ್ಲ ಇಂದಿರಾ ಗಾಂಧಿ ಇರ್ಬೋದು, ಅವೆಲ್ಲ ಏನೋ ಒಂದು 20 ಅಂಶಗಳ ಕಾರ್ಯಕ್ರಮ ಅಂತ ಅವ್ರು ಏನ್ ತಂದ್ರು. ಆ ತಂದಾಗ ಏನಾಯ್ತು, ಯಾರಿಗೆ ಭೂಮಿ ಇಲ್ವೋ, ಯಾರು ಸ್ವಂತವಾಗಿ ಹಸನಾಗ್ಬೇಕು, ಅವ್ರ ಜೀವನನ ಕಟ್ಕೋಬೇಕು ಅಂತ ಟೈಮಲ್ಲಿ ನಾವು ಒಂದು ಪಂಚವಾರ್ಷಿಕ ಯೋಜನೆಗಳನ್ನ ತಂದು ಅವಾಗ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಯಾರಿಗೂನು ಯಾರು ಇದಿಲ್ಲ ಅಂತಂದ್ರೆ ಯಾರು ಲೋನ್ ಕೊಡ್ಬೇಕಾಗಿ ಬಡವರನ್ನ ಮೇಲೆತ್ತಬೇಕು, ಆರ್ಥಿಕವಾಗಿ ಸಬಲರಾಗಿ ಮಾಡ್ಬೇಕು ಅಂದಾಗ ಅವ್ನ ಯಾವ ರೀತಿ ಮೇಲೆ ಕೆತ್ತಬೇಕು ಅಂತ ನಮ್ಮ ಆಗಿದ್ದಾಗ ಎಲ್ಲ ಕಾನೂನು ನೈಪುಣ್ಯರೆಲ್ಲ ಕೇಳಿದಾಗ ಅವ್ರು ಏನ್ ಮಾಡಿದ್ರೆ, ಸರ್ ಈಗ ನಾವು ಬಡವರು ಇದ್ದಾರೆ, ಬಡವ್ರಿಗೆ ಏನು ಕೊಡ್ಬೇಕಂತಾರೆ, ಎಲ್ಲಾರ್ಗು ಏನ್ ಕೇಳ್ತಾರೆ, ಜಮೀನ್ ಇರ್ಬೇಕು, ಏನಾದ್ರು ನಾವು ಇದು ಕೊಡ್ಬೇಕು ಅಂತ ಕೇಳ್ತೀವಲ್ಲ, ಅದೇನಿಲ್ಲ ಅಂದಾಗ ಏನು ಮಾಡಕ್ಕಾಗಲ್ಲ ಅಂದಾಗ ಅವನ್ ಕಾರ್ಯಕ್ರಮ ಏನ್ ತಂದ್ರು ಅಂತಂದ್ರೆ, ಎಲ್ರಿಗೂ ನಾವು ಬ್ಯಾಂಕ್ಗಳ ಮುಖಾಂತರ ಒಂದು ಹಸುನ್ ಖರೀದಿ ಮಾಡ್ತೀವಲ್ಲ, ಇಲ್ಲ ತುರಿನ್ ಖರೀದಿ ಮಾಡಿದ್ವಲ್ಲ, ಅದನ್ನೇ ನಾವು ಅಡ ಇಟ್ಕೊಳ್ಳೋಣ. ಅಡ ಇಟ್ಕೊಂಡಾಗ ಏನ್ ಮಾಡ್ತಾರೆ, ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲ ಸಬಲೀಕರಣ ಮಾಡಬೇಕು ಅಂತ ಒಂದು ಇದನ್ನ ಕಟ್ಕೊಂಡು ಅವತ್ತಿಂದ ಆಗಿಂದ ನಿಜವಾದಂತ ಒಂದು ಅಭಿವೃದ್ಧಿ ಶುರುವಾಗಿತ್ತು ಅಂದ್ರೆ ಅವಾಗ ಅಂತ ಹೇಳ್ಬೋದು. ಆಮೇಲೆ ಬರ್ತಕ್ಕಂಥ ಎಲ್ಲಾ ಪ್ರಧಾನಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಎಲ್ಲಾರು